ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ದಿನಾಂಕ 6/3/2024। मीठे बच्चे, तुम्हारे अब वानप्रस्थ अवस्था है, क्योंकि तुम्हें वाणी से परे घर जाना है। इसलिए याद में रहकर पावन बनो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ತಮ್ಮದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಏಕೆಂದರೆ ತಾವು ವಾಣಿಯಿಂದ ಭಿನ್ನ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ನೆನಪಿನಲ್ಲಿದ್ದುಕೊಂಡು ಪಾವನರಾಗ್ರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರಶ್ನೆ, श्रेष्ठ मंजिल पर पहुंचाने के लिए किस बात की संभल ज़रूर रखनी है। ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ಶ್ರೇಷ್ಠ ಗುರಿಯನ್ನು ತಲುಪಲಿಕ್ಕಾಗಿ ಯಾವ ಮಾತಿನ ಸಂಭಾಲನೆಯನ್ನು ಅವಶ್ಯವಾಗಿ ಇಟ್ಕೊಳ್ಬೇಕು. ಶ್ರೇಷ್ಠ ಗುರಿಯನ್ನು ತಲುಪಲಿಕ್ಕಾಗಿ ಯಾವ ಮಾತಿನ ಸಂಭಾಲನೆಯನ್ನು ಅವಶ್ಯವಾಗಿ ಇಟ್ಕೊಳ್ಬೇಕಾಗಿದೆ. ಉತ್ತರ, आंखों की संभाल करो, यह बहुत धोखाबाज है। क्रिमिनल आके बहुत नुकसान करते हैं, इसलिए जितना हो सके अपने को आत्मा समझ बाप को याद करो। ತಂದೆ ಉತ್ತರದಲ್ಲಿ ತಿಳಿಸಿದರೆ, ಶ್ರೇಷ್ಠ ಗುರಿಯನ್ನು ತಲುಪಲಿಕ್ಕಾಗಿ ಯಾವ ಮಾತಿನ ಬಗ್ಗೆ ಭಾಳಷ್ಟು ಗಮನ ಇಟ್ಕೋಬೇಕು ಅಂದರೆ ಕಣ್ಣುಗಳನ್ನು ಸಂಭಾಲನೆ ಮಾಡ್ಕೋಬೇಕು ಅಂತಾರೆ ಬಾಬಾ. ಇದೇ ಭಾಳಷ್ಟು ಮೋಸ ಮಾಡುವಂಥ ಕಣ್ಣುಗಳೇ ಭಾಳಷ್ಟು ಮೋಸವನ್ನು ಮಾಡ್ತವೆ. ಅದಕ್ಕೆ ವಿಕಾರಿ ದೃಷ್ಟಿ ನಮ್ಮನ್ನು ಭಾಳಷ್ಟು ನಷ್ಟ ಮಾಡ್ತದೆ. ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಬಾಯಿ ಬಾಯಿಕಿ ದೃಷ್ಟಿ ಕಾ ಅಭ್ಯಾಸ ಕರೋ. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ತಮ್ಮೆಲ್ಲರನ್ನು ನೋಡುವಾಗ ಸಹೋದರ ಸಹೋದರ ಎಂಬ ದೃಷ್ಟಿಯ ಅಭ್ಯಾಸವನ್ನು ಮಾಡಿರಿ. ಸವೇರೆ ಸವೇರೆ ಹುಟ್ ಏಕಾಂತ ಮೇ ಬೈಟ್ ಅಪನೆ ಆಪ್ ಸೆ ಬಾತೆ ಕರೋ. ಬೆಳಗ್ಗೆ ಬೆಳಗ್ಗೆ ಏಕಾಂತದಲ್ಲಿ ಕುಳಿತು, ಬೆಳಗ್ಗೆ ಅಮೃತ ವೇಳೆಯಲ್ಲಿ ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಮಾತನಾಡ್ಕೊಳ್ಬೇಕು ಅಂತಾರೆ ಬಾಬಾ. ಭಗವಾನ್ ಕಾ ಹುಕಮ್ ಹೇ ಮೀಠೆ ಬಚ್ಚೆ ಕಾ ಮಹಾಶತ್ರು ಸೆ ಖಬರ್ದಾರ್ ರಹೋ. ಭಗವಂತನ ಆಜ್ಞೆ ಆಗಿದೆ. ಭಗವಂತನ ಆಜ್ಞೆ ಮಧುರ ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ. ಅದರಿಂದ ತಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಬಾಬಾ ತಿಳಿಸಿದ್ದಾರೆ. ಓಂ ಶಾಂತಿ. मीठे मीठे रूहानी बच्चे, यह तो समझ गए हैं, क्योंकि यह समझने वाले ही आ सकते हैं। ಮಧುರಾತಿ ಮಧುರ ಮಕ್ಕಳು ತಿಳ್ಕೊಂಡಿದ್ದೀರಲ್ವ. ಏಕೆಂದರೆ ತಿಳಿದುಕೊಳ್ಳುವಂಥವ್ರು ಇಲ್ಲಿ ಬರಲಿಕ್ಕೆ ಸಾಧ್ಯ ಅಂತಾರೆ. ಯಾ ಕೋಯಿ ಮನುಷ್ಯ ನಹಿ ಪಡಾತೆ ಹೇ, ಯಾ ತೋ ಭಗವಾನ್ ಪಡಾತೆ ಹೇ. ಇಲ್ಲಿ ಯಾವುದೇ ಮನುಷ್ಯ ಇಲ್ಲಿ ನಮಗೆ ಓದಿಸ್ತಾ ಇಲ್ಲ. ಇಲ್ಲಿ ಓದಿಸ್ತಾ ಇರೋರು ಸ್ವಯಂ ಭಗವಂತ ನಮಗೆ ಓದಿಸ್ತಿದ್ದಾರೆ. भगवान का भी पहचान चाहिए, नाम कितना बड़ा है भगवान, और फिर कहते हैं नाम रूप से न्यारा. ಬಾಬಾ ತಿಳಿಸಿದಾಗ ಪರಮಾತ್ಮನ ಪರಿಚಯ ನಮಗೆ ಸಿಗಬೇಕು. ಪರಮಾತ್ಮನ ಬಗ್ಗೆ ತಿಳುವಳಿಕೆ ಬೇಕು. ಆ ಪರಮಾತ್ಮ ಅಂದರೆ ಎಲ್ಲರಿಗಿಂತ ದೊಡ್ಡವರು ಭಗವಂತ. ಭಗವಂತ ಬಹಳ ದೊಡ್ಡವರು, ಬಹಳ ಶ್ರೇಷ್ಠ. ನಂತರ ಏನು ಹೇಳ್ತೀವಿ, ಭಗವಂತ ಹೆಸರು ರೂಪದಿಂದ ಭಿನ್ನ ಅಂತ. ಅಬ್ ಎ ಬಿ ಜೈಸೆ प्रैक्टिकल में न्यार, इतनी छोटी बिंदी है, कहते भी है आत्मा स्टार है. ತಂದೆ ತಿಳಿಸಿದರೆ, ಈಗ ನೋಡ್ರಿ, ಈಗ ಪ್ರಾಕ್ಟಿಕಲಲ್ಲಿ ಎಲ್ಲದಕ್ಕಿಂತಲೇ ಏನಾಗಿದೆ, ಭಿನ್ನನೇ ತಾನೆ. ಇಷ್ಟು ಚಿಕ್ಕದಾದಂತಹ ಬಿಂದು ಪರಮಾತ್ಮ, ಆತ್ಮನೂ ಬಿಂದು, ಪರಮಾತ್ಮನೇನಾಗಿದ್ದಾರೆ, ಬಿಂದು ಆಗಿದ್ದಾರೆ. ಅಂದರೆ ನಾವೆಲ್ಲ ಸ್ಟಾರ್ ತಾನೆ. ಹೇಗೆ ಜೈಸೆ ವಹ ಸಿತಾರೆ ಚೋಟೆ ತೋ ನಹೀ ಹೈ, ಆತ್ಮ ಸ್ಟಾರ್ ತೋ ಸಚ್ಚಾ ಸಚ್ಚಾ ಚೋಟಿ ಹೇ. ಹೇಗೆ ನಕ್ಷತ್ರಗಳಂತೂ ಚಿಕ್ಕದಾಗಿಲ್ಲ, ಆದರೆ ಆತ್ಮಗಳಂತೂ ಏನಾಗಿದ್ದಾವೆ, ಸತ್ಯವಾದಂತಹ ಚಿಕ್ಕದು. ಬಾಪು ಬಿ ಬಿಂದಿ ಹೇ, ಬಾಪ್ ತೋ ಸದಾ ಪವಿತ್ರ ಹೇ, ಉನ್ಕಿ ಮಹಿಮಾ ಬಿ ಹೇ ಜ್ಞಾನ ಕಾ ಸಾಗರ್, ಶಾಂತಿ ಕಾ ಸಾಗರ್. ತಂದೆ ತಿಳಿಸಿದರೆ ಪರಮಾತ್ಮ ಏನಾಗಿದ್ದಾರೆ, ಬಿಂದು ಆಗಿದ್ದಾರೆ. ಆ ಬಿಂದು ಸ್ವರೂಪದಲ್ಲಿ ಪರಮಜ್ಯೋತಿಯಾಗಿರುವಂಥ ಪರಮಾತ್ಮ ಸದಾ ಪವಿತ್ರನಾಗಿದ್ದಾರೆ. ಆ ಪರಮಾತ್ಮನ ಮಹಿಮೆಯಾಗಿದೆ ಜ್ಞಾನದ ಸಾಗರ, ಶಾಂತಿಯ ಸಾಗರ, ಪ್ರೇಮದ ಸಾಗರ.
इसमें मूंझने की कोई बात नहीं। मुख्य बात है पावन बनने की। ವಿಕಾರ ಪರ್ ಹಿ ಜಗಳ ಹೋತಾ ಹೇ. ಇದರಲ್ಲಿ ಯಾವುದೇ ಗೊಂದಲಕ್ಕೆ ಒಳಗಾಗುವಂಥ ಮಾತಿಲ್ಲ ಅಂತಾರೆ ಬಾಬಾ. ಮುಖ್ಯವಾಗಿರುವಂಥದ್ದು ಪಾವನರಾಗೋದು. ವಿಕಾರದ ಬಗ್ಗೆನೇ ಈ ಜಗತ್ತಿನಲ್ಲಿ ಭಾಳಷ್ಟು ಜಗಳಗಳಾಗ್ತವೆ ಅಂತಾರೆ ಬಾಬಾ. पावन बनने लिए पतित पावन को बुलाते हैं, तो ज़रूर पावन बनना पड़े ना, इसमें मूंझना नहीं है. ಈಗ ಪಾವನರಾಗಲಿಕ್ಕಾಗಿ ಪತಿತ ಪಾವನ ತಂದೆಯನ್ನು ನಾವೇನು ಮಾಡ್ತೀವಿ, ಕರಿತೀವಿ. ಏಕೆಂದರೆ ಅವಶ್ಯವಾಗಿ ನಾವು ಪಾವನರಾಗಬೇಕಾಗಿದೆ. ಇದರಲ್ಲಿ ಗೊಂದಲ ಆಗುವಂಥದ್ದಿಲ್ಲ ಅಂತಾರೆ ಬಾಬಾ. ಜೋ ಕುಚ್ ಪಾಸ್ಟ್ ಹುವಾ ವಿಘ್ನ ಆದಿ ಪಡೆ ನೈ ಬಾತ್ ನೈ ಹೇ, ಆಬ್ಲಂ ಪರ್ ಅತ್ಯಾಚಾರ ಹೋನಿ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಏನೆಲ್ಲ ಕಳೆದೋಗಿದೆ, ವಿಘ್ನಗಳೆಲ್ಲ ಬರ್ತವೆ, ಇದು ಯಾವುದು ಹೊಸ ಮಾತಲ್ಲ ಅಂತಾರೆ ಬಾಬಾ. ಆ ಬಲೆಯರ ಮೇಲೆ ಸಹ ಏನಾಗುತ್ತೆ, ಅತ್ಯಾಚಾರಗಳಾಗ್ತವೆ. और सत्संगों में यह बातें नहीं होते हैं, कहा भी हंगामा नहीं होता. यह हंगाम खास इस बात पर ही होता है. ಬಾಬಾ ತಿಳಿಸಿದ್ದಾರೆ, ಅನ್ನೇ ಸತ್ಸಂಗದಲ್ಲಿ ಹೋಗ್ರಿ, ಅಲ್ಲಿ ಈ ರೀತಿ ಯಾವುದು ಪವಿತ್ರತೆಯ ಬಗ್ಗೆ ಅಲ್ಲಿ ಏನಾಗೋದಿಲ್ಲ, ಮಾತುಗಳನ್ನು ಹೇಳಲ್ಲ. ಹಾಗಾಗಿ ಅಲ್ಲಿ ಯಾವುದೇ ಗಲಾಟೆಗಳು ನಡೆಯೋದಿಲ್ಲ. ಇಲ್ಲಿ ಪರಮಾತ್ಮ ನಮಗೆ ಪವಿತ್ರತೆಯ ಬಗ್ಗೆ ಹೇಳುವ ಕಾರಣ, ಮಾತನ್ನು ತಿಳಿಸುವ ಕಾರಣ ಇಲ್ಲಿ ವಿಶೇಷವಾಗಿ ಅದರ ಮೇಲೆ ಏನಾಗ್ತವೆ, ಜಗಳಗಳಾಗ್ತವೆ ಅಂತಾರೆ ಬಾಬಾ. बाप पावन बनाने आते हैं तो कितना हंगामा होता है. बाप बैठ पढ़ाते हैं. बाप कहते मैं आता भी वानप्रस्थ अवस्था में हूँ. ತಂದೆ ತಿಳಿಸಿದ್ದಾರೆ, ಪಾವನರನ್ನಾಗಿ ಮಾಡಲಿಕ್ಕೆ ತಂದೆ ಬಂದಿದ್ದಾರೆ. ಇದರಲ್ಲಿ ಇಷ್ಟೊಂದೆಲ್ಲ ಏನಾಗ್ತವೆ, ಏರೋಪೇಳಗಳಾಗ್ತವೆ. ತಂದೆ ಕುಳಿತು ಓದಿಸ್ತಾ ಇದ್ದಾರೆ. ತಂದೆ ಹೇಳ್ತಾ ಇದ್ದಾರೆ, ನಾನು ಬರೋದು ಯಾವಾಗ, ವಾನಪ್ರಸ್ಥ ಅವಸ್ಥೆಯಲ್ಲಿ ನಾನು ಬರ್ತೀನಿ. वानप्रस्थ अवस्था का कायदा भी यहाँ से ही शुरू होता है. तो वानप्रस्थ अवस्था वाले जरूर वानप्रस्थ में ही रहेगी. वान से परे जाने के लिए बाप को पूरा याद कर पवित्र बनना है. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಈಗ ಸಂಪೂರ್ಣ ಅವಸ್ಥೆ ಅಂತಂದರೆ ಕೊನೆಯ ಹೇಳಲಾಗುತ್ತೆ, ನಿಯಮದ ಅನುಸಾರವಾಗಿ ಶುರುವಾಗುತ್ತೆ. ವಾನಪ್ರಸ್ಥ ಅವಸ್ಥೆ ಅಂದರೆ ಕಾಯ್ದೆ ಹಿಂದೆ ಏನಾಗುತ್ತೆ, ಇಲ್ಲಿ ಶುರುವಾಗುತ್ತೆ. ವಾನಪ್ರಸ್ಥದಲ್ಲಿರುವಂಥವ್ರು ಅವಶ್ಯವಾಗಿ ವಾನಪ್ರಸ್ಥದಲ್ಲಿಯೇ ಇರ್ತಾರೆ. ಅಂದರೆ ಶಬ್ದದಿಂದ ಭಿನ್ನರಾಗಿ ಹೋಗಲಿಕ್ಕೆ ತಂದೆಯನ್ನು ಸಂಪೂರ್ಣವಾಗಿ ನೆನಪು ಮಾಡಿ ಪಾವನರಾಗಬೇಕು ಅಂತಾರೆ. ಪವಿತ್ರ ಬನ್ನೆ ಕಾ ತರೀಕಾ ತೋ ಏಕ್ ಹಿ ಹೈ. ವಾಪಸ್ ಜಾನಾ ಹೈ ತೋ ಪವಿತ್ರ ಜರೂರ್ ಬನ್ನ ಹೈ. ಜಾನಾ ತೋ ಸಬ್ಕೋ ಹೈ, ದೋ ಚಾರ್ ಕೋ ತೋ ನಹಿ ಜಾನಾ ಹೈ. ತಂದೆ ತಿಳಿಸ್ತಿದ್ದಾರೆ, ಈಗ ಪವಿತ್ರರಾಗುವಂಥದ್ದಂದರೆ ಇದು ಒಂದೇ ಅಂತಾರೆ ಬಾಬಾ. ಏಕೆಂದರೆ ವಾಪಸ್ ಹೋಗ್ಬೇಕಂತಂದರೆ ಅವಶ್ಯವಾಗಿ ಪಾವನರಾಗಬೇಕು. ಈಗ ಹೋಗೋದಿದಂತ ಹೋಗ್ತೀವಿ ಅಂದರೆ ಎಲ್ಲರೂ ಹೋಗಲೇಬೇಕು. 2-4 ಅಷ್ಟೇ ಅಲ್ಲ ಅಂತಾರೆ ಬಾಬಾ. ಸಾರೇ ಪತಿತ ದುನಿಯಾ ಕೋ ಬದಲ್ ಹಿ ಹೋನಾ ಹೈ. ಇಸ್ ಡ್ರಾಮಾ ಕಾ ಕಿಸ್ಕೋ ಭಿ ಪತಾ ನಹೀ ಹೈ. ಸತ್ಯುಗ ಸೆ ಕಲಿಯುಗ ತಕ್ ಯಾ ಡ್ರಾಮಾ ಕಾ ಚಕ್ರ ಹೈ. ತಂದೆ ತಿಳಿಸಿದರೆ, ಈಗ ಇಡೀ ಪತಿತ ಜಗತ್ತೇ ಏನಾಗುತ್ತೆ, ಪರಿವರ್ತನೆ ಆಗ್ತದೆ ಅಂತಾರೆ ಬಾಬಾ. ಈ ನಾಟಕದ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಸತ್ಯುಗದಿಂದ ಕಲಿಯುಗದವರೆಗೂ ಈ ನಾಟಕ ಇದೇನಾಗಿದೆ, ಚಕ್ರ ಆಗಿದೆ. बाप कहते अपने को आत्मा समझ बापू को याद करना है और पावन भी ज़रूर बनना है, तब ही तुम शांतिधाम और सुखधाम को जा सकेंगे. ತಂದೆ ಹೇಳ್ತಿದ್ದಾರೆ, ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡ್ರಿ, ಮತ್ತು ಪಾವನ ಅವಶ್ಯವಾಗಿ ಆಗಬೇಕು. ಆಗ ತಾವು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತಾರೆ. ಗಾಯನ್ भी है, गति सदगति दाता एक ही है. सत्युग में बहुत थोड़े होते हैं और पवित्र होते हैं. ತಂದೆ ತಿಳಿಸಿದರೆ ಗಾಯನೂ ಸಹ ಇದೆಲ್ಲ. ಸರ್ವರ ಸದ್ಗತಿದಾತ ತಂದೆ ಒಬ್ಬರೇ ಆಗಿದ್ದಾರೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತೆ, ಆದರೆ ಪವಿತ್ರರಾಗಿರ್ತಾರೆ ಅಂತಾರೆ ಬಾಬಾ. कलयुग में है अनेक धर्म और अपवित्र हो पड़ते हैं, या तो सहज बातें हैं और बाप पहले से ही बता देती है. ಬಾಬಾ ತಿಳಿಸಿದರೆ, ಈ ಕಲಿಯುಗದಲ್ಲಿ ಅನೇಕ ಧರ್ಮಗಳು, ಆದರೆ ಎಲ್ಲರೂ ಅಪವಿತ್ರರಾಗಿದ್ದಾರೆ. ಇದು ಸಹಜವಾದಂಥ ಮಾತು. ತಂದೆ ಮೊದಲಿಂದಲೇ ಈ ಮಾತನ್ನು ನಮಗೇನು ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ, ತಿಳಿಸಿದ್ದಾರೆ. ಬಾಪ್ ತೋ ಜಾನ್ತೆ ಹಿ ಕಿ ಹಂಗಾಮ ಹೋಗಾ ಜರೂರ್.
ना जाने तो युक्तियाँ रचे, क्यों रची की चिट्ठी ले हावो कि हमको ज्ञान अमृत पीना जाना है, जानते यह झगड़ होने की भी ಡ್ರಾಮಾ में ನೂಂದ್ है. ಬಾಬಾನ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಇನ್ನು ತಮಗೆ ತಂದೆ ಗೊತ್ತಿದೆ, ಇದರಲ್ಲೇ ಅವಶ್ಯವಾಗಿ ಜಗತ್ತಿನಲ್ಲಿ ಏನಾಗ್ತವೆ, ಜಗಳ ಕಲಹಗಳು ನಡೀತವೆ. ತಿಳಿಸ್ಕೊಳ್ಳಿಕ್ಕಾಗಿ ಯುಕ್ತಿಗಳನ್ನು ಏನು ಮಾಡಬೇಕಾಗತ್ತೆ, ರಚನೆಯನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಚೀಟಿಯನ್ನು ತರಬೇಕಾಗತ್ತೆ. ನಾವಿಲ್ಲಿ ಜ್ಞಾನಾಮೃತವನ್ನು ಏನು ಮಾಡಬೇಕಾಗಿದೆ, ತೆಗೆದುಕೊಳ್ಬೇಕಾಗಿದೆ, ಕುಡಿಬೇಕಾಗಿದೆ. ಜಾನ್ತೆ ಹೇ ಯಾ ಜಗಳ ಹೋನೆ ಕಿ ಬಿ ಡ್ರಾಮಾ ಮೇ ನೊಂದ್ ಹೇ. ತಮಗೆಲ್ಲರಿಗೂ ಸಹ ಗೊತ್ತಿದೆ, ಈಗ ನೋಡ್ರಿ ಜಗಳೂ ಸಹ ನಡೆಯೋದು ಈ ನಾಟಕದಲ್ಲಿ ಏನಾಗಿದೆ, ಫಿಕ್ಸ್ ಆಗಿದೆ ಅಂತಾರೆ ಬಾಬಾ. ಆಶ್ಚರ್ಯವಂತ अच्छी तरह पहचान कर ज्ञान लेते, औरों को भी ज्ञान देते हैं, फिर भी हावो माया उनको तुम अपने तरफ खींच लेते हो. ಬಾಬಾ ತಿಳಿಸಿದರೆ, ಆಶ್ಚರ್ಯವಾಗಿ ಒಳ್ಳೆ ರೀತಿಯಿಂದ ಏನು ಮಾಡ್ತಾರೆ, ಪರಿಚಯವನ್ನು ತಗೊಳ್ತಾರೆ, ಜ್ಞಾನ ತೆಗೆದುಕೊಳ್ತಾರೆ, ಅನ್ಯರಿಗೂ ಈ ಜ್ಞಾನವನ್ನು ಕೊಡ್ತಾರೆ. ನಂತರ ಏನಾಗ್ಬಿಡ್ತಾರೆ, ಮಾಯೆಗೆ ವಶ ಆಗಿಬಿಡ್ತಾರೆ. ಅಂದರೆ ಮಾಯೆ ತನ್ನ ಕಡೆಗೆ ಏನು ಮಾಡುತ್ತೆ, ಸೆಳೆತ ಮಾಡ್ಕೊಳ್ಳುತ್ತೆ, ಆಕರ್ಷಣೆ ಮಾಡುತ್ತೆ. ಯಾ ಸಬ್ ಡ್ರಾಮಾ ಮೇ ನೊಂದ್ ಹೇ. ಇಲ್ಲಿ ಬರೋದು, ಜ್ಞಾನ ತಗೊಳ್ಳೋದು, ಮಾಯೆಗೆ ವಶ ಆಗಿ ಹೊರಟೋಗೋದು, ಇದು ಸಹ ನಾಟಕದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ. इस बाई को कोई टाल नहीं सकता है. मनुष्य सिर्फ अक्षर कह देते हैं परंतु अर्थ नहीं समझते हैं. ಬಾಬಾ ತಿಳಿಸಿದ್ದಾರೆ, ಈ ನಾಟಕ ಏನಾಗಿದೆ, ಪೂರ್ವ ನಿಶ್ಚಿತ ಆಗಿದೆ. ಇದು ಯಾರೂ ಸಹ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಕೇವಲ ಅಕ್ಷರವನ್ನು ಹೇಳ್ತಾರೆ, ಆದರೆ ಅರ್ಥವನ್ನು ತಿಳ್ಕೊಂಡಿಲ್ಲ. ಬಚ್ಚೆ ಯಹ ಬಹುತ್ ऊंच पढ़ाई है, आंखें ऐसे दो के बाजा है, बात मत पूछो, तमो प्रधान दुनिया है, ಕಾಲೇಜ್ ಮೇ ಬಿ ಬಹುತ್ ಖರಾಬ್ ಹೋ ಪಡ್ತೆ ಹೇ. ಬಾಬಾ ಹೇಳ್ತಾರೆ, ಭಗವಂತ ಕೊಡುವಂಥ ಶಿಕ್ಷಣ ಇದೆಯಲ್ಲ, ತಮ್ಮ ಶಿಕ್ಷಣ ಭಾಳ ಶ್ರೇಷ್ಠವಾದಂಥದ್ದು ಅಂತಾರೆ ಬಾಬಾ. ಆದರೆ ಕಣ್ಣುಗಳು ಭಾಳಷ್ಟು ಮೋಸಗಾರಾಗಿದ್ದಾವೆ, ಮೋಸ ಮಾಡ್ತವೆ. ಆ ಮಾತುಗಳನ್ನೇ ಕೇಳಿಬಿಡ್ರಿ ಅಂತಾರೆ ಬಾಬಾ. ತಮೋ ಪ್ರಧಾನ ಜಗತ್ತಾಗಿದೆ. ಈ ತಮೋ ಪ್ರಧಾನ ಜಗತ್ತಿನಲ್ಲಿ ಕಾಲೇಜ್ ಅಂತೂ ಬಹಳಷ್ಟು ಹಾಳಾಗ್ಬಿಟ್ಟಿದೆ ಅಂತಾರೆ ಬಾಬಾ. ವಿಲಾ ತುಮ್ಕಿ ತೋ ಬಾತ್ ನಹಿ ಪೂಚು. ಬೇರೆ ಇಲ್ಲೇ ಅಷ್ಟೇ ಅಲ್ಲ, ವಿದೇಶದಲ್ಲೂ ಸಹ ಕೇಳಲಿಕ್ಕೆ ಹೋಗ್ಬಿಡ್ರಿ, ಅಷ್ಟು ಹಾಳಾಗಿದೆ ಅಂತಾರೆ. ಸತ್ಯ ಮೇ ಐಸೆ ಬಾತೇ ನಹಿ ಹೋತೆ. ಇಲ್ಲಿ ಕಾಲೇಜು, ವಿದೇಶ, ಇಲ್ಲಿಯ ಜಗತ್ತು ಎಲ್ಲ ಏನು ತಮೋ ಪ್ರಧಾನ ಆಗಿದೆಯಲ್ಲ, ಈ ರೀತಿ ಸತ್ಯುಗದಲ್ಲಿ ಯಾವುದೇ ರೀತಿ ಮಾತಿಲ್ಲ ಅಂತಾರೆ ಬಾಬಾ. ಎಲ್ಲೋ ಕಹ ದೇತೆ ಸತ್ಯುಗ ಕೋ ಲಾಖೋ ವರ್ಷ ಹೋ ಗಯೆ. बाप कहते हैं कल तुमको राज्य भाग्य देकर गए थे, सब कुछ गवा दिया है. ಬಾಬಾ ತಿಳಿಸ್ತಾ ಇದ್ದಾರೆ, ಹೇಳ್ತಿದ್ದಾರೆ. ಜನರೆಲ್ಲ ಹೇಳ್ತಾರೆ ಸತ್ಯುಗ ಅಂದರೆ ಲಕ್ಷಾಂತರ ವರ್ಷ ಅಂತ. ಬಾಬಾ ಹೇಳ್ತಿದ್ದಾರೆ, ನಿನ್ನೆಯ ದಿನ ನಿಮಗೆ ನಾನು ಏನು ಮಾಡಿದ್ದೆ, ಶ್ರೇಷ್ಠರನ್ನಾಗಿ ಮಾಡಿ ರಾಜ್ಯ ಭಾಗ್ಯ ಕೊಟ್ಟಿದ್ದೆ. ಆದರೆ ನೀವು ಅದನ್ನೆಲ್ಲ ಏನು ಮಾಡಿಬಿಟ್ಟಿದ್ದೀರಿ, ಕಳ್ಕೊಂಡ್ಬಿಟ್ಟಿದ್ದೀರಿ ಇವತ್ತು ಅಂತಾರೆ. लौकिक में भी बाप कहते इतने तुमको मिलके थी, सब गवा दिए. ऐसे भी बच्चे निकल पड़ते हैं जो दक से मिलके को उड़ा देती है. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಲೌಕಿಕದಲ್ಲೂ ಸಹ ತಂದೆ ಹೇಳ್ತಾರಲ್ವ, ನಾನು ನಿಮಗೆ ಎಷ್ಟೊಂದು ಸಂಪತ್ತನ್ನು ಕೊಟ್ಟಿದ್ದೆ, ಎಲ್ಲವನ್ನ ಏನು ಮಾಡಿದ್ರಿ, ಹಾಳು ಮಾಡಿದ್ರಿ ಅಂತ. ಅದೇ ರೀತಿ ಮಕ್ಕಳು ಸಹ ಇರ್ತಾರೆ. ಯಾವ ರೀತಿ ಇರ್ತಾರೆ ಅಂದರೆ, ಒಂದೇ ಸರಿಗೆ ಏನು ಮಾಡ್ತಾರೆ, ಎಲ್ಲ ಸಂಪತ್ತನ್ನು ಉಡಾಯಿಸ್ಬಿಡ್ತಾರೆ ಅಂತಾರೆ ಬಾಬಾ. ಬೇಹದ್ ಕಾ ಬಾಪ್ ಬೇ ಕಹತೆ ಮೇ ತುಮ್ಕೋ ಕಿತ್ ದಂಧೆ ಕರ್ ಗಯಾ, ಕಿತ್ನಾ ತುಮ್ಕೋ ಲಾಯಕ್ ವಿಶ್ವ ಕಾ ಮಾಲಿಕ್ ಬನಾಯಾ, ಅಬ್ ಡ್ರಾಮಾ ಅನುಸಾರ ತುಮಾರಾ ಕ್ಯಾ ಹಾಲ್ ಹೋ ಗಯಾ ಹೇ. ಬಾಬಾ ತಿಳಿಸಿದ್ದಾರೆ, ಬೇಹದ್ದಿನ ತಂದೆ ಹೇಳ್ತಿದ್ದಾರೆ, ನಾನು ನಿಮಗೆ ಎಷ್ಟೊಂದು ಏನು ಮಾಡಿದ್ದೆ, ಸಂಪತ್ತನ್ನು ಕೊಟ್ಟಿದ್ದೆ, ಎಷ್ಟೊಂದು ನಿಮ್ಮನ್ನು ಯೋಗ್ಯ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ. ಈಗ ನಾಟಕದ ಅನುಸಾರವಾಗಿ ನೋಡ್ರಿ, ಏನಾಗ್ಬಿಟ್ಟಿದ್ದೀರಾ, ನಿಮ್ಮ ಸ್ಥಿತಿ ಏನಾಗಿದೆ. ತುಮ್ ವಹಿ ಮೇರೆ ಬಚ್ಚೆ ಹೋನಾ, ಕಿತನೆ ತುಮ್ ಧನವಾನ್ थे, यह है बेहदी की बातें जो तुम समझाते हो. एक कहानी है, रोज कहता था शेर आया परंतु शेर आता ही नहीं था. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ನೀವೆಲ್ಲ ನನ್ನ ಮಕ್ಕಳಲ್ವ, ಹಾಗಾಗಿ ನಿಮ್ಮನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡಿದ್ದೆ. ಇದು ಬೇಹದ್ದಿನವಾದಂಥ ಮಾತು. ನೀವು ಯಾರಿಗೆಲ್ಲ ಇದನ್ನೇನು ಮಾಡ್ತೀರಿ, ತಿಳಿಸ್ತೀರಿ.
ಒಂದು ಕಥೆಯೂ ಸಹ ಹೇಳ್ತಾರಲ್ವ, ದಿನನಿತ್ಯ ಹೇಳ್ತಾಯಿದ್ರು, ಹುಲಿ ಬಂತು, ಸಿಂಹ ಬಂತು ಅಂತ. ಆದರೆ ಅದು ಒಂದಿನ ಆ ದಿನ ಹೇಳ್ತಿದ್ರು, ಬರಲೇ ಇಲ್ಲ. ಏಕ ದಿನ ಸಚ್ಚ ಚಚ್ಚ ಶೇರ್ ಹಾಗಯ್ಯ. ಒಂದಿನ ಹಿಂಗೆ ಹೇಳ್ತಾಯಿದ್ರು, ಹುಲಿ ಬಂತು ಅಂತ. ಆದರೆ ಬರಲೇ ಇಲ್ಲ, ಇವ್ರು ಬರೋದೇ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಿದ್ರು. ಒಂದು ದಿನ ಸತ್ಯವಾಗಿ ಏನಾಗ್ಬಿಡ್ತು, ಹುಲಿ ಬಂದ್ಬಿಡ್ತು. ತುಮ್ ಹಿ ಕಹತೆ ಹೋ ಮೌತ್ ಹಾಯಾ ಕಿ ಹಾಯಾ, ತೋ ಕಹತೆ ಯಾ ರೋज़ कहते विनाश तो होना नहीं है, अब तुम जानते हो एक दिन विनाश होना है ज़रूर. ನೀವು ಸಹ ಇಲ್ಲಿ ಹೇಳ್ತೀರಲ್ವ, ವಿನಾಶ ಬಂತು ಅಂದರೆ ವಿನಾಶ ಬರುತ್ತೆ, ವಿನಾಶ ಆಗುತ್ತೆ ಅಂತ. ಜನರಲ್ಲಿ ಏನು ಹೇಳ್ತಾರೆ, ಇವರು ಹಿಂಗೆ ಹೇಳ್ತಾರೆ ದಿನ ವಿನಾಶ ಆಗುತ್ತೆ ಅಂತ. ನೋಡ್ರಿ ಹಾಗೇ ಇಲ್ಲ, ಆಗೋದಿಲ್ಲ ಅಂತ. ತಮಗೆ ಗೊತ್ತಿದೆ, ಇವತ್ತಾಗಿಲ್ಲ, ಒಂದಲ್ಲ ಒಂದು ದಿನ ಅವಶ್ಯವಾಗಿ ಏನಾಗುತ್ತೆ, ಈ ಜಗತ್ತಿನ ಪರಿವರ್ತನೆ ವಿನಾಶ ಆಗುತ್ತೆ ಅಂತ. उनकी फिर कहानी बनी दी है, बेहद का बाप कहते उनका दोष नहीं है, कल्प पहले भी हुआ था. ಬಾಬಾ ತಿಳಿಸ್ತಾ ಇದೆ, ತಮಗೆಲ್ಲರಿಗೂ ಸಹ ಗೊತ್ತಿದೆ ಅವಶ್ಯವಾಗಿ ವಿನಾಶ ಆಗುತ್ತೆ. ಅದನ್ನೇ ಒಂದು ಕಥೆಯನ್ನಾಗಿ ಮಾಡಿದ್ದಾರೆ. ಈಗ ಬೇಹದ್ದಿನ ತಂದೆ ಹೇಳ್ತಾ ಇದ್ದಾರೆ. ಆದರೆ ಅವ್ರದ್ದು ಯಾವುದೂ ಸಹ ಅದರಲ್ಲಿ ಯಾರ್ದು ದೋಷ ಇಲ್ಲ. ಕಲ್ಪದ ಮೊದಲು ಮಾಡಲ್ಪಟ್ಟಿತ್ತು, ಅದು ಈಗ ಆಗಿದೆ. 5 वर्ष की बातें है, बाबा ने तो बहुत बार बोला है, या तुम यह भी तुम लिखते रहो कि 5 वर्ष पहले भी मुहफ़िज़ उबो ऐसे म्यूज़ियम खोला था, भारत में देवी देवता धर्म की ಸ್ಥಾಪನೆ करने. ಬಾಬಾನ ಮಕ್ಕಳಿಗೆ ತಿಳಿಸಿದ್ದಾರೆ. 5,000 ವರ್ಷದ ಮಾತು ಇದಾಗಿದೆ. ಬಾಬಾ ನಮಗೆ ಬಹಳ ಈ ಮಾತುಗಳನ್ನು ಹೇಳಿದಾರಲ್ವ, ನೀವು ಸಹ ಬರಿತಾ ಇರ್ತೀರಿ. 5,000 ವರ್ಷದ ಮೊದಲು ಈ ರೀತಿ ಮ್ಯೂಸಿಯಮನ್ನು ತೆರೆಯಲ್ಪಟ್ಟಿತ್ತು. ಭಾರತದಲ್ಲಿಯೇ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡಲಾಗಿತ್ತು ಅಂತ. ಏಕ್ದಮ್ ಕ್ಲಿಯರ್ ಕರ್ ಲಿಖೋ ತೋ ಆಕರ್ ಸಮझे. ನೀವು ಏಕ್ದಮ್ ಆಗಿ ಏನು ಮಾಡಬೇಕು, ಬಹಳ ಸ್ಪಷ್ಟವಾಗಿ ಬರಬೇಕು, ಅದನ್ನು ಬಂದು ಅವರು ತಿಳ್ಕೊಳ್ಬೇಕು ಅಂತಾರೆ ಬಾಬಾ. ಬಾಬಾ ಆಯಾ ಹುವಾ ಹೇ, ಬಾಪ್ ಕಾ ವರ್ಸಾ ಹೇ ಹಿ ಸ್ವರ್ಗ ಕಿ ಬಾದಶಾಹಿ, ಭಾರತ ಸ್ವರ್ಗತ. ಬಾಬಾ ತಿಳಿಸ್ತಾ ಇದ್ದಾರೆ, ತಂದೆ ಬಂದಿದ್ದಾರೆ, ತಂದೆಯ ಆಸ್ತಿಯಾಗಿದೆ ಸ್ವರ್ಗ ಅಂದರೆ ಬಾದಶಾಹಿ. ಭಾರತ ಸ್ವರ್ಗ ಆಗಿತ್ತು. ಪೇಲೆ ಪೇಲೆ ನೈ ದುನಿಯಾ ಮೇ ನೈ ಭಾರತ ಹಿ ಎವಂತ एवंस हेल, यह बहुत बड़ा बेहद का ड्रामा है, इसमें सब ಪಾರ್ಟ್ದಾರಿ है. ತಂದೆ ತಿಳಿಸ್ತಾ ಇದ್ದಾರೆ, ಮೊಟ್ಟ ಮೊದಲು ಹೊಸ ಜಗತ್ತಿನಲ್ಲಿ ಹೊಸದಾದಂತಹ ಭಾರತ ಇತ್ತು. ಆ ಹೊಸದಾದಂಥ ಸ್ವರ್ಗ ಈಗೇನಾಗಿದೆ, ನರಕ ಆಗಿದೆ. ಇದು ಬಹಳ ಬೇಹದ್ದಿನವಾದಂತಹ ಡ್ರಾಮಾ. ಈ ಡ್ರಾಮಾದಲ್ಲಿ, ಈ ನಾಟಕದಲ್ಲಿ ನಾವೆಲ್ಲರೂ ಸಹ ಪಾತ್ರಧಾರಿಗಳಾಗಿದ್ದೀವಿ. 84 जन्मों का पाठ बजाए, अब फिर हम वापस जाते हैं. पहले हम मालिक थे, फिर कंगाल बने हैं. ಬಾಬಾನ ಮಕ್ಕಳಿಗೆ ತಿಳಿಸಿದರೆ, ಇದು 84 ಜನ್ಮಗಳ ಪಾತ್ರ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಈಗ ನಾವು ವಾಪಸ್ ಹೋಗಬೇಕಾಗಿದೆ. ಮೊಟ್ಟ ಮೊದಲು ನಾವು ಮಾಲೀಕರಿದ್ವಿ, ಈಗೇನಾಗಿದ್ದೀವಿ, ಕಂಗಾಲರಾಗ್ಬಿಟ್ಟಿದ್ದೀವಿ. ಫಿರ್ ಬಾಬಾ ಕಿ ಮತ್ ಪರ್ ಚಲ್ಕರ್ ಮಾಲಿಕ್ ಬಂತೆ ಹೇ. ಈಗ ನಾವು ತಂದೆಯ ಶ್ರೀಮತದಂತೆ ನಡೆದು ಮಾಲೀಕರಾಗ್ತೀವಿ. तुम जानते हो हम श्रीमत पर कल्प कल्प भारत को स्वर्ग बनाते हैं, पावन भी ज़रूर बनना है, पावन बनने कारण ಅತ್ಯಾಚಾರ ಹೋತೆ ಹೇ. ಬಾಬಾ ತಿಳಿಸಿದರೆ, ತಮಗೆಲ್ಲರಿಗೂ ಸಹ ಗೊತ್ತಿದೆ, ನಾವು ಶ್ರೀಮತದಂತೆ ನಾವೇನು ಮಾಡ್ತೀವಿ, ಕಲ್ಪ ಕಲ್ಪವೂ ಸಹ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೀವಿ. ಅಂದರೆ ಪಾವನರ ಅವಶ್ಯವಾಗಿ ಆಗಬೇಕು. ಪಾವನರಾಗುವ ಕಾರಣನೇ ಇಲ್ಲಿ ಏನಾಗ್ತಾ ಇದೆ, ಅತ್ಯಾಚಾರಗಳು ನಡೀತಾ ಇದ್ದಾವೆ. ಬಾಬಾ ಬಚ್ಚೋं को समझाते तो बहुत है, फिर बाहर जाने से बेसमझ बन पड़ते हैं. ಬಾಬಾನ ಮಕ್ಕಳಿಗೆ ಸಮ್ಮುಖದಲ್ಲಿ ಕುಳಿತಾಗ ಎಷ್ಟು ಸ್ಪಷ್ಟವಾಗಿ ಚೆಂದಾಗಿ ತಿಳಿಸ್ಕೊಡ್ತಾರೆ. ಹೊರಗೆ ಹೋದ ತಕ್ಷಣ ಎಲ್ಲ ಏನಾಗ್ಬಿಡ್ತೀವಿ, ಮರೆತು ತಿಳುವಳಿಕೆ ಹೀನರಾಗ್ಬಿಡ್ತೀರಿ. ಆಶ್ಚರ್ಯವಂತಿ ಸುನಂತಿ ಕಥಂತಿ ಜ್ಞಾನ ದೇವಂತಿ आओ माया, वैसे की वैसा बन जाते हैं, और ही काम विकार में बसे और गिरे. ಬಾಬಾ ತಿಳಿಸ್ತಾ ಇದ್ದಾರೆ,
ಬರ್ತಾರೆ, ಆಶ್ಚರ್ಯವಾಗಿ ಪರಮಾತ್ಮನ ಮಕ್ಕಳಾಗ್ತಾರೆ, ಜ್ಞಾನ ತಿಳ್ಕೊಳ್ತಾರೆ, ಅನ್ಯರಿಗೂ ಜ್ಞಾನವನ್ನು ಕೊಡ್ತಾರೆ. ಆಮೇಲೆ ಏನಾಗ್ಬಿಡ್ತಾರೆ, ಮಾಯಾಗಿ ವಶ ಆಗಿ ಹೇಗಿದ್ರೋ ಅದೇ ರೀತಿ ಆಗ್ಬಿಡ್ತಾರೆ ಅಂತಾರೆ ಬಾಬಾ. ಅಂದರೆ ಅಲ್ಲಿ ಏನು ಮಾಡಿಬಿಡ್ತಾರೆ, ಇನ್ನು ಕೆಲವರಂತೂ ಏನಾಗ್ಬಿಡ್ತಾರೆ, ಕಾಮ ವಿಕಾರದಲ್ಲಿ ಹೋಗಿ ಹಾಳಾಗ್ಬಿಡ್ತಾರೆ, ಕೆಳಗೆ ಬಿದ್ದುಬಿಡ್ತಾರೆ, ಕಾಮ ವಿಕಾರದಲ್ಲಿ ಸಿಕ್ಕಾಕೊಂಡು ಅಂತಾರೆ. शिव बाबा इस भारत को शिवालय बनाते हैं तो बच्चों को भी पुरुषार्थ करना चाहिए. ಈಗ ಶಿವಬಾಬಾ ಭಾರತವನ್ನು ಶಿವಾಲಯವನ್ನಾಗಿ ಮಾಡ್ತಾರೆ. ಆ ಶಿವಾಲಯದಲ್ಲಿ ಬರಲಿಕ್ಕೆ ನಾವು ಮಕ್ಕಳ ಪುರುಷಾರ್ಥವನ್ನು ಮಾಡಬೇಕು. ಯಾ ಬೇಹದ್ ಕಾ ಬಾಬಾ ಬಹುತ್ ಮೀಠಾ ಬಾಬಾ है, अगर सबको पता पड़ जाए तो ढेर की ढेर आ जाए. ಈಗ ಬೇಹದ್ದಿನ ತಂದೆ ಬಹಳ ಮಧುರ ತಂದೆ. ಒಂದು ವೇಳೆ ಈ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ತು, ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಡ್ತು ಅಂತಂದರೆ ಆಮೇಲೆ ಏನಾಗ್ತಾರೆ, ಭಾಳಷ್ಟು ಜನ ಬರ್ತಾರೆ ಅಂತಾರೆ ಬಾಬಾ. ಪಢಾಯಿ ಚಲ್ನಾ ಸಕೆ, ಪಢಾಯಿ ತೋ ಏಕಾಂತ ಚಾಹಿಯೆ, ಸುಬಹಕೋ ಕಿತ್ತನೆ ಶಾಂತ ರಹತಿ ಹೈ. ಎಲ್ಲರೂ ಗುಂಪಾಗಿ ಇಡೀ ವಿಶ್ವದಲ್ಲಿ ಎಲ್ಲರೂ ಬಂದುಬಿಟ್ರೆ ಈ ಶಿಕ್ಷಣ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಏಕೆಂದರೆ ಶಿಕ್ಷಣದಲ್ಲಿ ಏನಿರಬೇಕು, ಶಾಂತಿ ಬೇಕು, ಏಕಾಂತತೆ ಬೇಕು. ಬೆಳಗಿನ ಜಾವ ನೋಡ್ರಿ ಎಷ್ಟು ಶಾಂತವಾಗಿರುತ್ತೆ. हम अपने को आत्मा समझ बाप को याद करते हैं, याद के शिवाय विकार विनाश कैसे होगी. ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡ್ರಿ. ನೆನಪು ಹೊರತು ವಿಕರ್ಮಗಳೇನು ಹೇಗೆ ವಿನಾಶ ಆಗ್ತವೆ ತಂದೆ ನೆನಪು ಮಾಡಿಲ್ಲ ಅಂದರೆ. ये फुरना लगू हुआ है, अब पतित कंगाल बन पड़े हैं, फिर पावन सिरताज कैसे बने. ಬಾಬಾ ಹೇಳ್ತಾರೆ ಇದೇ ಚಿಂತೆ ಇರಬೇಕು ಅಂತಾರೆ ಬಾಬಾ. ಯಾವ ಚಿಂತೆ ಇರಬೇಕು, ನಾವೆಲ್ಲ ಏನಾಗಿದ್ದೀವಿ, ಪತಿತ ಕಂಗಾಲರಾಗ್ಬಿಟ್ಟಿದ್ದೀವಿ. ಈಗ ಪುನಃ ಪಾವನ ಕಿರೀಟಧಾರಿಗಳು ಹೇಗಾಗೋದು ಅನ್ನೋ ಚಿಂತೆ ಇರಬೇಕು. ಬಾಪ್ ತೋ ಬಿಲ್ಕುಲ್ ಸಹಜ ಬಾತ್ ಸಮझाते हैं, ಹಂಗಾಮ ತೋ ಹೋಗಾ, ಡರ್ನೆ ಕಿ ಕೋಯಿ ಬಾತ್ ನಹಿ. ಬಾಬಾ ಬಹಳ ಸಂಪೂರ್ಣವಾಗಿ ಸಹಜವಾದಂಥ ಮಾತುಗಳನ್ನೇ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ. ಏರುಪೇರುಗಳಂತ ಆಗ್ತವೆ, ಹಾಗಂತ ಇದರಲ್ಲಿ ಭಯ ಪಡುವಂಥ ಮಾತಿಲ್ಲ ಅಂತಾರೆ ಬಾಬಾ. बाप तो बिल्कुल साधारण है, ड्रेस आदि सब हुई है, कुछ भी फर्क नहीं. सन्यासी तो फिर भी गर्बर चोड़ गुरु कपाना पहन लेते, इनके तो वही है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಬಾಬಾ ನೋಡ್ರಿ ಎಷ್ಟು ಸಾಧಾರಣವಾಗಿದ್ದಾರೆ. ಡ್ರೆಸ್ ಇತ್ಯಾದಿ ಎಲ್ಲ ಅದೇ ಇದೆ, ಏನೂ ಸಹ ವ್ಯತ್ಯಾಸ ಇಲ್ಲ. ಸನ್ಯಾಸಿಗಳೇನು ಮಾಡ್ತಾರೆ, ನಂತರ ಮನೆ ಮಠ ಎಲ್ಲವನ್ನು ಬಿಟ್ಟು ಗುರುಗಳಾಗಿ ಸನ್ಯಾಸ ಅವ್ರೇನು ಮಾಡ್ತಾರೆ, ಕಾವಿ ಬಟ್ಟೆಯನ್ನು ಧರಿಸ್ತಾರೆ. ಆದರೆ ಇವರಂತೂ ಅದೇ ವೇಷಧಾರಿಯಾಗಿದ್ದಾರೆ, ಅದೇ ಏನಾಗಿದೆ ಅದೇ ಬಟ್ಟೆಗಳು. ಶ್ರೀ ಬಾಬಾನೇ ಪ್ರವೇಶ ಕಿಯಾ ಅವ್ರ ಕೋಯಿ ಫರ್ಕ್ ನಹಿ. ಬಾಬಾ ಯಾವಾಗ ಕೇವಲ ಪ್ರವೇಶ ಮಾಡ್ತಾರೆ, ಆದರೆ ಇದರಲ್ಲಿ ಯಾವುದೂ ಸಹ ಏನಾಗೋದಿಲ್ಲ, ವ್ಯತ್ಯಾಸ ಆಗೋದಿಲ್ಲ. ಜೈಸೆ ಬಾಪ್ ಬಚ್ಚೋं को प्यार से संभालते, पालना पोषणा करते हैं, वैसे यह भी करते हैं, कोई अहंकार के बात नहीं है. ಹೇಗೆ ತಂದೆ ಮಕ್ಕಳನ್ನು ಏನು ಮಾಡಿದರು, ಶಿವಬಾಬಾ ಬಂದರು ಅಂದ ತಕ್ಷಣ ಬ್ರಹ್ಮಬಾಬಾವರಲ್ಲಿ ಯಾವುದೇ ರೀತಿ ಏನಾಗಲಿಲ್ಲ, ಅಹಂಕಾರ ಬರಲಿಲ್ಲ, ನನ್ನಲ್ಲೇ ಭಗವಂತ ಬಂದಿದ್ದಾರೆ ಅಂತ. ಹೇಗೆ ಮಕ್ಕಳನ್ನು ಪ್ರೀತಿಯಿಂದ ಸಂಭಾಲನೆ ಮಾಡ್ತಿದ್ರು, ಪಾಲನೆ ಪೋಷಣೆಯನ್ನು ಮಾಡ್ತಿದ್ರು, ಅದೇ ರೀತಿ ಮಾಡ್ತಾಯಿದ್ರು. ಇದರಲ್ಲಿ ಯಾವುದೇ ಅಹಂಕಾರದ ಮಾತಿಲ್ಲ ಅಂತಾರೆ ಬಾಬಾ. ಬಿಲ್ಕುಲ್ ಸಾಧಾರಣ ಚಲ್ತೆ ಹೇ, ಬಾಕಿ ರೆಹನೆ ಕೆ ಲಿಯೆ ಮಕಾನ್ ತೋ ಬನ್ನ ಪಡೆ. ಭಾಳ ಸಂಪೂರ್ಣವಾಗಿ ಅವರೇನಾಗಿ ಹೇಗೆ ನಡೀತಾಯಿದ್ರು, ಸಾಧಾರಣವಾಗಿ ನಡೀತಾಯಿದ್ರು. ಆದರೆ ಬಾಕಿ ಇರ್ಲಿಕ್ಕಂತೂ ಏನು ಬೇಕಿತ್ತು, ಮನೆಯಂತೂ ಮಾಡಬೇಕಾಗಿತ್ತು. ವಾ ಭಿ ಸಾಧಾರಣ. ತುಮ್ ತೋ ಬೇಹದ್ ಕಾ ಬಾಪ್ ಪಡಾತೆ ಹೇ. ಅವರಂತೂ ಬಹಳ ಏನಾಗಿದ್ರು, ಸಾಧಾರಣ ಆಗಿದ್ರು. ನಮಗಿಲ್ಲಿ ಬೇಹದ್ದಿನ ತಂದೆ ಏನು ಮಾಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಬಾಪ್ ತೋ ಚುಂಬಕ ಹೇ, ಕಮ್ಮಿ ಹೇ ಕ್ಯಾ. ಬಚ್ಚಿಯ ಪವಿತ್ರ ಬಂತೆ ಹೇ ತೋ ಬಹುತ್ ಸುಖ ಮಿಲ್ತಾ ಹೇ. ವಹ ತೋ ಕಹ ದೇತೆ ಕೋಯಿ ಶಕ್ತಿಯಾ ಹೇ, ಪರಂತು ಶಕ್ತಿ ಕಿಸ್ಕೋ ಕಹ ಜಾತಾ ಹೇ ವಹ ಭಿ ಸಮझते नहीं है. ಪರಮಾತ್ಮ ಏನಾಗಿದ್ದಾರೆ, ಅಯಸ್ಕಾಂತ ಆಗಿದ್ದಾರೆ ಅಂದಾಗ ಪರಮಾತ್ಮ ಏನು ಕಡಿಮೆ ಏನು ಅಂದರೆ, ಆ ಪರಮಾತ್ಮನ ಮಕ್ಕಳು ನಾವೆಲ್ಲ ಅಂತಂದಾಗ ನಾವು ಕನ್ಯರು ಸಹ ಏನಾದರೂ ಪವಿತ್ರರಾಗಿದ್ವಿ ಅಂತಂದರೆ ಭಾಳಷ್ಟು ಏನಾಗುತ್ತೆ, ಸುಖ ಸಿಗುತ್ತೆ.
ಅವರೆಲ್ಲ ಹೇಳ್ತಾರೆ ಯಾವುದೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಶಕ್ತಿ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಶಕ್ತಿ ಇದೆ ಅಂತ ಹೇಳ್ತಾರೆ, ಆದರೆ ಶಕ್ತಿ ಅಂತ ಯಾವುದಕ್ಕೆ ಹೇಳಾಗುತ್ತೆ ಅನ್ನೋದು ಅವ್ರು ತಿಳ್ಕೊಂಡಿಲ್ಲ. सर्वशक्तिमान बाप है वह सबको ऐसा बनाते हैं परंतु सब एक जैसा तो बन ना सके. ಪರಮಾತ್ಮ ಏನಾಗಿದ್ದಾರೆ? ಸರ್ವಶಕ್ತಿವಂತ ಆಗಿದ್ದಾರೆ. ಆ ತಂದೆ ನಮ್ಮ ಮಕ್ಕಳನ್ನು ಸಹ ಅದೇ ರೀತಿ ಶಕ್ತಿಶಾಲಿಗಳನ್ನಾಗಿ ಮಾಡ್ತಾರೆ. ಆದರೆ ಎಲ್ಲರೂ ಒಂದೇ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. फिर तो फ्यूचर्स भी एक जैसा हो जाए, पद भी एक हो जाए, या तो ಡ್ರಾಮಾ ಬನಾ ಹುವಾ ಹೈ. ಬಾಬಾ ಹೇಳ್ತಾರೆ ಎಲ್ಲರ ಮುಖ ಲಕ್ಷಣಗಳು ಸಹ ಒಂದೇ ರೀತಿಯಾಗಿರ್ಬೇಕಲ್ವ. ಒಂದೇ ರೀತಿಯ ಮುಖ ಲಕ್ಷಣಗಳಿದ್ರೆ ಪದವಿಯೂ ಸಹ ಒಂದೇ ರೀತಿ ಆಗಬೇಕಾಗತ್ತೆ. ಬಾಬಾ ಹೇಳ್ತಿದ್ದಾರೆ ಇದು ನಾಟಕ ಮಾಡಲ್ಪಟ್ಟಿದೆ. 84 ಜನ್ಮೋं में तुमको वही 84 ಫ್ಯೂಚರ್ಸ್ ಮಿಲ್ತಿ ಹೈ ಜೋ ಕಲ್ಪ ಪೆಹಲೆ ಮಿಲೆ ಥೆ. ಬಾಬಾ ಹೇಳ್ತಿದ್ದಾರೆ 84 ಜನ್ಮಗಳು 84 ಮುಖ ಲಕ್ಷಣಗಳು ಸಿಗ್ತವೆ ಅಂತಾರೆ ಬಾಬಾ. ಕಲ್ಪದ ಮೊದಲು ಏನು ಸಿಕ್ಕಿರುತ್ತೋ ಅದೇ ಸಿಗ್ತದೆ. वही ಫ್ಯೂಚರ್ಸ್ मिलती रहेगी, इसमें फ़र्क नहीं हो सकता. कितने समझने और धारण करने की बात है. ಬಾಬಾ ತಿಳಿಸ್ತಿದ್ದಾರೆ ಯಾವ ರೀತಿ ಮುಖ ಲಕ್ಷಣಗಳು ಸಿಕ್ಕಿದ್ವೋ ಅದೇ ಸಿಗ್ತದೆ. ಇದರಲ್ಲಿ ಏನೂ ಸಹ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಎಷ್ಟೊಂದು ತಿಳ್ಕೊಳ್ಳುವ ಮತ್ತು ಧಾರಣೆ ಮಾಡಿಕೊಳ್ಳುವಂಥ ಮಾತು ಅಂತಾರೆ ಬಾಬಾ. ವಿನಾಶ ತೋ ज़रूर होना है, विश्व में शांति अभी तो हो नहीं सकती. आपस में लड़ते रहते हैं, मौत तो सिर पर खड़ा है. ड्रामा अनुसार एक आदि सनातन देवी देवता धर्म की स्थापना, बाकी धर्म का विनाश होना है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ. ಏನು ಹೇಳ್ತಿದ್ದಾರೆ? ವಿನಾಶ ಅಂತೂ ಆಗುತ್ತೆ. ವಿಶ್ವದಲ್ಲಿ ಶಾಂತಿ ಈಗಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರದಲ್ಲಿ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಜಗಳ ಕಲಹಗಳನ್ನು ಮಾಡ್ತಿದ್ದಾರೆ. ಈಗ ಮೃತ್ಯು ಸಹ ಏನಾಗಿದೆ? ತಲೆಯ ಮೇಲೆ ನಿಂತಿದೆ. ನಾಟಕದ ಅನುಸಾರವಾಗಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ, ಬಾಕಿ ಧರ್ಮಗಳ ಅಧರ್ಮದ ವಿನಾಶ ಅಂತಾರೆ ಬಾಬಾ. एटॉमिक बम भी बनाते रहते, नेचुरल कैलामिटी भी होगी, बड़े बड़े पत्थर गिरेगी, जो सब मकान आदि टूट पड़ेगी. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ ನೋಡಿ, ಅಟಾಮಿಕ್ ಬಾಂಬ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನ್ಯಾಚುರಲ್ ಏನಾಗುತ್ತೆ? ಪ್ರಕೃತಿ ವಿಕೋಪವೂ ಸಹ ಆಗುತ್ತೆ. ಆ ಪ್ರಕೃತಿ ವಿಕೋಪ ಆದಾಗ ದೊಡ್ಡ ದೊಡ್ಡ ಕಲ್ಲುಗಳು ಸಹ ಬೀಳ್ತವೆ. ಏನೆಲ್ಲ ಮನೆಗಳನ್ನು ಕಟ್ಟಿದರೆ ಎಲ್ಲ ಮನೆಗಳು ಏನಾಗ್ತವೆ? ಬಿದ್ದೋಗ್ತವೆ ಅಂತಾರೆ ಬಾಬಾ. ಕಿತನೆ ಭಿ ಮಜಬೂತ್ ಮಕಾನ್ ಬನಾವೆ, ಫೌಂಡೇಶನ್ ಪಕ್ಕಾ ಬನಾವೆ, ಪರಂತು ರಹನಾ ತೋ ಕುಚ್ ಭಿ ನಹೀ ಹೈ. ಭಾಳ ಶಕ್ತಿಶಾಲಿಯಾಗಿರುವಂಥ ಮನೆಯನ್ನು ಮಾಡಿರ್ಬೋದು, ಮನೆಯನ್ನು ಕಟ್ಟಲಿಕ್ಕೆ ಫೌಂಡೇಶನು ಸಹ ಪಕ್ವವಾಗಿ ಮಾಡಿರ್ಬೋದು, ಆದರೆ ಯಾವುದು ಸಹ ಇರೋದಿಲ್ಲ ಅಂತಾರೆ ಬಾಬಾ. वह समझते अत्वक में भी गिर ना सके, परंतु कहते कितना भी करो, 100 मंजिल बनाओ, परंतु विनाश होना ही है ज़रूर, कुछ भी रहेगा नहीं. ಬಾಬಾ ತಿಳಿಸ್ತಾ ಇದ್ದಾರೆ. ಅವ್ರು ತಿಳ್ಕೊಂಡಿದ್ದಾರೆ ಭೂಕಂಪ ಆದರೂ ಮನೆ ಬೀಳಬಾರ್ದು, ಆ ರೀತಿ ನಾವು ಮನೆಯನ್ನು ಕಟ್ತೀವಿ ಅಂತ ಹೇಳಿ. ಆದರೆ ಹೇಳ್ತಾರೆ ನೀವು ಎಷ್ಟೇ ಮಾಡಿರಿ, 100 ಅಂತಸ್ತಿನ ಮನೆಯನ್ನು ಕಟ್ಟ್ರಿ, ಆದರೂ ವಿನಾಶ ಅಂತ ಅದೇ ಆಗುತ್ತೆ ಅಂತಂದ ಮಗ ಏನೂ ಸಹ ಇರೋದಿಲ್ಲ, ಎಲ್ಲವೂ ಬಿದ್ದೋಗುತ್ತೆ, ವಿನಾಶ ಆಗುತ್ತೆ. तुम बच्चे यह आए हो स्वर्ग का वर्षा पाने, विलायत में देखो क्या लग पड़ा है, इसको रावण का पंप कहा जाता है. ಈಗ ನೀವೆಲ್ಲ ಮಕ್ಕಳು ಬಂದಿದ್ದೀರಿ ಸ್ವರ್ಗದ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ. ವಿದೇಶದಲ್ಲಿ ನೋಡಿ ಏನೆಲ್ಲ ಆಗಿಬಿಟ್ಟಿದೆ. ಇದಕ್ಕೆ ಹೇಳಲಾಗುತ್ತೆ ಏನಾಗಿದೆ? ರಾವಣನ ಆಡಂಬರ ಅಂತ. ಮಾಯಾ ಕಹತಿ ಹೈ हम भी कम नहीं, वह तो तुम्हारे हीरे जवाहरों के महल होते हैं, सोने की सब चीज़ होगी, वह तो दूसरा तीसरा मंजिल बनने की ज़रूरत नहीं है. ಬಾಬಾ ತಿಳಿಸಿದರೆ ಮಾಯೇನು ಹೇಳತ್ತಂತೆ ನಾನೇನು ಕಡಿಮೆ ಇಲ್ಲ. ಸತ್ಯಯುಗದಲ್ಲಿ ನೋಡ್ರಿ ತಮ್ಮದು ವಜ್ರ ವೈಡೂರಗಳ ಮಹಲ್ಗಳಿರ್ತವೆ. ಅಲ್ಲಿರುವಂಥ ಪ್ರತಿಯೊಂದು ವಸ್ತು ಏನಾಗಿರುತ್ತೆ? ಚಿನ್ನದ್ದೇ ಆಗಿರುತ್ತೆ. ಅಲ್ಲಿ 2-3 ಏನು ಮಾಡೋಂಗಿಲ್ಲ, ಅಂತಸ್ತುಗಳ ಮನೆಯನ್ನು ಕಟ್ಟೋ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಜಮೀನು ಪರ್ ಭಿ ಖರ್ಚು ನಹಿ ಲಗ್ತಾ, ಅಲ್ಲಿ ಜಮೀನನ್ನು ಕೊಂಡ್ಕೋಬೇಕಂದ್ರೆ ಅಲ್ಲಿ ಖರ್ಚು ಮಾಡುವಂಥದ್ದು ಇಲ್ಲ.
सब कुछ में याद रहता है, तो बच्चों को बहुत पुरुषार्थ करना चाहिए, सबको पैगाಮ್ देना है. ಬಾಬಾ ತಿಳಿಸಿದರೆ ಅಲ್ಲ ಜಮೀನಿನ ಬಗ್ಗೆ ಅಲ್ಲಿ ಯಾವುದೇ ರೀತಿ ಖರ್ಚಾಗೋದಿಲ್ಲ. ಅಲ್ಲಂತೂ ಎಲ್ಲ ರೀತಿ ಯಥೇಚ್ಛವಾಗಿ ಇರುತ್ತೆ, ಏನೂ ಕಡಿಮೆ ಇರಲ್ಲ ಅಂತಾರೆ ಬಾಬಾ. ಆದರೆ ಅಂಥ ಒಂದು ಸಂಪತ್ತನ್ನು ತಾವು ಪಡ್ಕೋಬೇಕು, ಅಂಥ ಒಂದು ಜಗತ್ತಿಗೆ ತಾವು ಹೋಗಬೇಕಂದ್ರೆ ತಾವು ಮಕ್ಕಳು ಭಾಳಷ್ಟು ಪುರುಷಾರ್ಥವನ್ನು ಮಾಡಬೇಕು, ಎಲ್ಲರಿಗೂ ತಾವು ಮಾರ್ಗವನ್ನು ತಿಳಿಸ್ಕೊಡ್ಬೇಕು. अच्छे अच्छे पंडे बन बच्चे आते हैं रिफ्रेश होने के लिए, यह भी ड्रामा में नोंद है, फिर भी आएंगे. ಒಳ್ಳೊಳ್ಳೆ ಮಾರ್ಗದರ್ಶಕರಾಗಿ ಮಕ್ಕಳು ಬರ್ತಾರೆ ಇಲ್ಲಿಗೆ ರಿಫ್ರೆಶ್ ಆಗಲಿಕ್ಕಾಗಿ. ಇದೂ ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ, ಪುನಃ ಅದು ಮತ್ತೆ ಪುನಃ ಬರ್ತಾರೆ ಅಂತಾರೆ ಬಾಬಾ. इतने सब आए हैं पता नहीं, इन सबको फिर देखूंगा वह नहीं, यह सब ठहरेंगे सकेंगे वह नहीं, आए तो ढेर के ढेर फिर ಆಶ್ಚರ್ಯವಂತಿ ಭಾಗಂತಿ ಹೋಗೆಯೇ. ಬಾಬಾ ತಿಳಿಸ್ತಾರೆ, ಇಷ್ಟು ಎಲ್ಲರೂ ಬರ್ತಾರೆ, ಆಮೇಲೆ ಗೊತ್ತೇ ಆಗೋದಿಲ್ಲ ಇವರೆಲ್ಲ ಬಂದವ್ರನ್ನ ಮತ್ತೆ ನಾನು ನೋಡ್ತೀವೋ ಇಲ್ಲ ಅಂತೇಳಿ. ಏಕೆಂದರೆ ಎಲ್ಲರೂ ನಿಲ್ತಾರೆ ಇಲ್ಲೋ ಗೊತ್ತಾಗೋದಿಲ್ಲ. ಬರ್ತಾರೆ ಆದರೆ ಆಶ್ಚರ್ಯವಾಗಿ ಮತ್ತೇನಾಗ್ಬಿಡ್ತಾರೆ, ಪರಮಾತ್ಮನ ಮಕ್ಕಳಾಗಿ ಹೊರಟೋಗ್ಬಿಡ್ತಾರೆ. ಲಿಖ್ತೆ ಹೇ ಬಾಬಾ ಹಮ್ ಗಿರ್ ಗಯೇ और उनकी कमाई चट कर दी, फिर इतना ऊंच चढ़ नहीं सकते, यह बड़े ते बड़े अवज्ञा. ಬಾಬಾ ತಿಳಿಸ್ತಾ ಇದ್ದಾರೆ. ನಂತರ ಬಾಬನಿಗೆ ಪತ್ರವನ್ನು ಬರೀತಾರೆ. ಬಾಬಾ ನಾವೇನಾಗ್ಬಿಟ್ವಿ, ಬಿದ್ದುಬಿಟ್ಟು ಮುಖವನ್ನು ಮಾಡ್ಕೊಂಡ್ಬಿಟ್ವಿ ಅಂತ. ಅಂದರೆ ಏನು ಸಂಪಾದನೆ ರೂಪಿಸ್ಕೊಂಡಿದ್ರೋ ಆ ಎಲ್ಲ ಸಂಪಾದನೆಯನ್ನು ಏನು ಮಾಡ್ಕೊಂಡ್ಬಿಡ್ತಾರೆ, ಹಾಳು ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಮತ್ತೆ ಶ್ರೇಷ್ಠರಾಗಲಿಕ್ಕೆ, ಶ್ರೇಷ್ಠವಾದಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಬಂದು ಮತ್ತೆ ಈ ರೀತಿ ಆಗ್ತಾರೆ ಅಂದರೆ ಇದೇ ಎಲ್ಲದಕ್ಕಿಂತ ದೊಡ್ಡ ಅವಜ್ಞೆ ಅಂತಾರೆ ಬಾಬಾ. लोग आदेश निकलते हैं, फलाने टाइम पर कोई भी बाहर ना निकले, नहीं तो ಶೂಟ್ कर देंगे. ಹೇಗೆ ನೋಡ್ರಿ, ಏನಾದರೂ ಯುದ್ಧಗಳೇ ನಡೀತಾ ಇದ್ವು, ಏನಾದರೂ ಆಗ್ತಾಯಿತ್ತು ಅಂದರೆ ಅವಾಗೇನು ಮಾಡ್ತಾರೆ, ಆದೇಶವನ್ನು ಹೊರಡಿಸ್ತಿರ್ತಾನೆ, ಇಂತಹ ಸಮಯದಲ್ಲಿ ಯಾರೂ ಹೊರಗಡೆ ಬರಬಾರ್ದು, ಹೊರಗಡೆ ಬಂದರೆ ಅವ್ರನ್ನ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಿ. ಬಾಪು ಬಿ ಕಹತೆ ವಿಕಾರ ಮೇ ಗಯೆ ತೋ ಶೂಟ್ ಹೋ ಜಾಯೇಗಿ. ಇಲ್ಲಿ ಬಾಬಾನ ಸಹ ಹೇಳ್ತಾರೆ, ವಿಕಾರದಲ್ಲಿ ಹೋಗ್ಬಿಟ್ರೆ ಅಂದರೆ ನೀವೇನಾಗ್ಬಿಡ್ತೀರಾ, ಬಿದ್ದುಬಿಡ್ತೀರಾ. ಭಗವಾನ್ ಕಾ ಹುಕಮ್ ಹೇನ ಖಬರ್ದಾರ್ ರಹನ, ಭಗವಂತನ ಆಜ್ಞೆ ಆಗಿದೆ ಅಲ್ವಾ, ಎಚ್ಚರಿಕೆಯಲ್ಲಿ ಇರೋದು. ಆಜ್ಕಲ್ ಗ್ಯಾಸ್ ಆದಿ ಕಿ ಐಸೆ ಚೀಸ್ ನಿಕಲೆ ಹೇ ಜೋ ಮನುಷ್ಯ ಬೇಟೆ ಫಟ್ ಸೆ ಖಲಾಸ್ ಹೋ ಜಾಯೆ. ಇವತ್ತಿನ ಕಾಲದಲ್ಲಿ ವಿಷದ ಅನಿಲ ಇಂತಹ ಪದಾರ್ಥಗಳನ್ನು ಹೊರ ತಂದಿದೆ, ವಸ್ತುಗಳನ್ನು. ಆ ವಸ್ತುವಿನ ಹೊರ ಬಂದಿರುವಂಥ ವಿಷದ ಅನಿಲದ ಪದಾರ್ಥಗಳಿಂದ ಮನುಷ್ಯ ಎಲ್ಲಿ ಕುಳಿತಿರ್ತಾನೋ ಅಲ್ಲೇ ಏನಾಗ್ಬಿಡ್ತಾನೆ, ಸಮಾಪ್ತಿ ಆಗ್ತಾನೆ. यह सब ड्रामा में नोंदे है क्योंकि अंत में हॉस्पिटल आदि रहेगा नहीं. ಬಾಬಾ ಹೇಳ್ತಾರೆ, ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ, ಏಕೆಂದರೆ ಕೊನೆಯಲ್ಲಿ ಆಸ್ಪತ್ರೆ ಇತ್ಯಾದಿ ಯಾವುದೂ ಇರೋದಿಲ್ಲ ಅಂತಾರೆ ಬಾಬಾ. जट आत्मा एक शरीर छोड़ दूसरा लेती है, दुख क्लेश आदि सब छूट जाता है, वह क्लेश आदि होते नहीं, आत्मा स्वतंत्र है. ಬಾಬಾ ಹೇಳ್ತಾರೆ, ಆತ್ಮ ತಕ್ಷಣ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತಗೊಳುತ್ತೆ. ದುಃಖ, ಕಲಹ, ಕ್ಲೇಶ ಎಲ್ಲವೂ ಸಹ ದೂರ ಆಗ್ತವೆ. ಸತ್ಯಯುಗದಲ್ಲಿ ದುಃಖ, ಕಲಹ, ಕ್ಲೇಶ ಅನ್ನೋದೇ ಇರೋದಿಲ್ಲ. ಆತ್ಮ ಸ್ವತಂತ್ರ ಆಗಿದೆ. ಜಿಸ್ ಸಮಯ ಪೂರಾ ಆಯು ಪೂರಿ ಹೋತಿ ಹೇ ತೋ ಶರೀರ छोड़ देते हैं. ಬಾಬಾ ತಿಳಿಸಿದ್ರೆ, ಯಾವ ಸಮಯದಲ್ಲಿ ಆಯುಸ್ಸು ಪೂರ್ಣ ಆಗುತ್ತೆ ಆಗ ಆತ್ಮ ಶರೀರವನ್ನು ಬಿಟ್ಬಿಡುತ್ತೆ. ಓಹ ಕಾಲ ಹೋತಾ ನಹಿ, ರಾವಣ ನಹಿ ತೋ ಕಾಲ ಫಿರ್ ಕಹಾ ಸೆ ಆಯೇಗಾ. ಬಾಬಾ ತಿಳಿಸಿದರೆ, ಅಲ್ಲಿ ಅಕಾಲ ಮೃತ್ಯು ಅನ್ನೋದೇ ಇರೋದಿಲ್ಲ. ರಾವಣನೇ ಇಲ್ಲ ಅಂತಂದರೆ ಮೃತ್ಯು ಮತ್ತು ನಂತರ ಎಲ್ಲಿಂದ ಬರಲಿಕ್ಕೆ ಸಾಧ್ಯ. ಯಹ ರಾವಣ ಕೆ ದೂತ್ ಹೇ, ಭಗವಾನ್ ಕೆ ದೂತ್ ನಹಿ, ಭಗವಾನ್ ಕೆ ಬಚ್ಚೆ ತೋ ಬಹುತ್ ಪ್ಯಾರೆ ಹೇ. ರಾವಣನಿಗೆ ದೂತ ಅಂತ ಹೇಳಲಾಗತ್ತೆ, ಭಗವಂತನಿಗೆ ದೂತ ಅಂತ ಹೇಳೋದಿಲ್ಲ. ಭಗವಂತ ದೂತ ಅಲ್ಲ, ಭಗವಂತನ ಮಕ್ಕಳು ಭಾಳಷ್ಟು ಪ್ರಿಯ ಆಗಿದ್ದಾರೆ. ಬಾಪ್ ಕವಿ ಬಚ್ಚಂಕು ದುಃಖ ಸಹ ನೈ ಕರ್ ಸಕ್ತೆ. ನೀವು ನನ್ನ ಮಕ್ಕಳು ಅಂತಂದಾಗ ಮಕ್ಕಳು ದುಃಖವನ್ನು ಸಹನೆ ಮಾಡಲಿಕ್ಕಾಗೋದಿಲ್ಲೇನೋ. ಡ್ರಾಮಾ ಆನ್ಸರ್ ಕಲ್ಪಕ್ಕ
तीन ऐसा तुम सुख पाते हो। ನಾಟಕದ ಅನುಸಾರವಾಗಿ ಕಲ್ಪದಲ್ಲಿ 3ರಷ್ಟು ನಿಮಗೇನಾಗುತ್ತೆ, ಸುಖ ಸಿಗುತ್ತೆ, ಸುಖ ಪಡ್ಕೊಳ್ತೀರಿ। ಬಾಪ್ ಜೋ ಇತನಾ ಸುಖ ದೇತೆ ಹೇ ತೋ ಉನ್ಕಿ ಶ್ರೀಮತ್ ಪರ್ ಚಲನಾ ಚಾಹಿಯೆ। ಭಗವಂತ ಪರಮಾತ್ಮ ನಮಗೆ ಇಷ್ಟೊಂದು ಸುಖವನ್ನು ಕೊಡ್ತಾರೆ ಅಂದಾಗ ನಾವು ಆ ತಂದೆಯ ಶ್ರೀಮತದಂತೆ ನಡಿಬೇಕು। ಯ ಅಂತಿಮ ಜನ್ಮ ಹೇ, ಬಾಪ್ ಕಹತೆ ಹೇ ಗೃಹಸ್ಥ ವಾರ ಮೇ ರಹ ಅಂತಿಮ ಜನ್ಮ ಮೇ ಪವಿತ್ರ ಬನ್ನ ಹೇ। ತಂದೆ ಹೇಳ್ತಾ ಇದ್ದಾರೆ, ಇದು ಅಂತಿಮ ಜನ್ಮ ಆಗಿದೆ। ಈ ಅಂತಿಮ ಜನ್ಮದಲ್ಲಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡು ಏನಾಗಬೇಕು, ಈ ಅಂತಿಮದಲ್ಲಿ ಪವಿತ್ರರಾಗಬೇಕು। ಬಾಪ್ ಕಿ ಯಾದ ಸೆ ಹಿ ವಿಕರ್ಮ ವಿನಾಶ ಹೋಗಿ, ಜನ್ಮ ಜನ್ಮಾಂತರ ಕೆ ಪಾಪ ಸಿರ್ ಪರ್ ಹೇ, ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಜರೂರ್ ಬನ್ನ ಹೇ। ತಂದೆ ತಿಳಿಸಿದರೆ, ತಂದೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶ ಆಗ್ತವೆ। ಯಾಕೆಂದರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ। ತಮೋ ಪ್ರಧಾನರಿಂದ ಸತೋ ಪ್ರಧಾನ ಅವಶ್ಯವಾಗಿ ಆಗಬೇಕಾಗಿದೆ। ಬಾಪ್ ಹೇ ಸರ್ವಶಕ್ತಿಮಾನ್ ಅಥಾರಿಟಿ, ತಂದೆ ಏನಾಗಿದ್ದಾರೆ, ಸರ್ವಶಕ್ತಿವಂತ ಆಗಿದ್ದಾರೆ। ಜೋ ಬಿ ಶಾಸ್ತ್ರ ಆದಿ ಪಡ್ತೆ ಹೇ ಉನ್ಕೋ ಅಥಾರಿಟಿ ಕಹತೆ ಹೇ। ಬಾಬಾ ತಿಳಿಸಿದರೆ, ಅವರು ಏನೆಲ್ಲ ಶಾಸ್ತ್ರ ಇತ್ಯಾದಿಯನ್ನು ಓದ್ತಾರೆ ಅದೇ ಶಕ್ತಿಶಾಲಿ ಅಂತ ಹೇಳ್ತಾರೆ। अब बाप कहते सबके अथॉरिटी में हूँ, मैं इन ब्रह्मा द्वारा सब शास्त्रों का सार आकर सुनाता हूँ। ಈಗ ಬಾಬಾ ಹೇಳ್ತಿದ್ದಾರೆ, ಎಲ್ಲರಿಗಿಂತನೂ ಸರ್ವಶಕ್ತಿವಂತ ಅಂದರೆ ನಾನು ಅಂತಾರೆ ಬಾಬಾ। ನಾನು ಬ್ರಹ್ಮನ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ಬಂದು ತಿಳಿಸ್ಕೊಡ್ತೀನಿ। ಅಪ್ನೆ ಕೋ ಆತ್ಮ ಸಮಜ್ ಮುಜೆ ಯಾದ್ ಕರೋ ತೋ ಪಾಪ ವಿನಾಶ ಹೋಗಿ। ಬಾಬಾ ತಿಳಿಸಿದರೆ, ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡಿದಾಗ ಪಾಪಗಳು ವಿನಾಶ ಆಗ್ತವೆ। ಬಾಕಿ ಪಾನಿ ಮೇ ಸ್ನಾನ ಕರ್ನೆ ಸೆ ಪಾವನ್ ಕೇಸೆ ಹೋಗಿ। ಬಾಬಾ ತಿಳಿಸಿದರೆ, ಕೇವಲ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಆತ್ಮ ಹೇಗೆ ಪಾವನರಾಗಲಿಕ್ಕೆ ಸಾಧ್ಯ। ಥೋಡಾ ಸಾ ಪಾನಿ ಹೋಗಾ ತೋ ಉನ್ಕೋ ಬಿ ತೀರ್ಥ ಸಮझ ಜಟ್ ಸ್ನಾನ ಕರೆಗಿ। इसको कहा जाता है तमो प्रधान निश्चय, यह तुम्हारा है सतो प्रधान निश्चय। बाप समझाते इसमें डरने की बात ही नहीं। ಬಾಬಾ ತಿಳಿಸಿದರೆ, ಅವರು ಸ್ವಲ್ಪ ನೀರನ್ನೇ ಏನು ಮಾಡ್ತಾರೆ, ಅದನ್ನು ತೀರ್ಥ ಅಂತ ತಿಳ್ಕೊಂಡು ಸ್ನಾನವನ್ನು ತಕ್ಷಣವೇ ಸ್ನಾನ ಮಾಡ್ತಾರೆ। ಅದಕ್ಕೆ ಹೇಳಲಾಗುತ್ತೆ ತಮೋ ಪ್ರಧಾನ ನಿಶ್ಚಯ, ತಮ್ಮದು ಸತೋ ಪ್ರಧಾನವಾದಂಥ ನಿಶ್ಚಯ ಅಂತಾರೆ ಬಾಬಾ। ತಂದೆ ತಿಳಿಸಿದರೆ ಇದರಲ್ಲಿ ಭಯ ಪಡುವಂತಹ ಯಾವುದೇ ಮಾತಿಲ್ಲ। ಒಳ್ಳೆಯದು, ಮೀಠೆ ಮೀಠೆ ಸಿಕ್ಕಿಲತೆ ಬಚ್ಚೋಂ ಪ್ರತಿ माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सर, भगवान ने जो पवित्र बनने का हुक्म दिया है उसकी कभी भी अवज्ञा नहीं करनी है। बहुत बहुत खबरदार रहना है। बाप दादा दोनों को पालना का रिटर्न पवित्र बनकर दिखाना है। ಫಸ್ಟ್ ಪಾಯಿಂಟ್ನಲ್ಲಿ ಬಾಬಾ ತಿಳಿಸಿದರೆ, ಭಗವಂತ ನಮಗೇನು ಪವಿತ್ರರಾಗಲಿಕ್ಕೆ ಆಜ್ಞೆಯನ್ನು ಕೊಟ್ಟಿದ್ದಾರೆ ಅದನ್ನು ಎಂದೂ ಸಹ ಉಲ್ಲಂಘನೆಯನ್ನು ಮಾಡಬಾರ್ದು। ಭಗವಂತ ಏನು ಪವಿತ್ರರಾಗಲಿಕ್ಕೆ ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ ಅದನ್ನು ಎಂದಿಗೂ ಸಹ ಉಲ್ಲಂಘನೆಯನ್ನು ಮಾಡಬಾರ್ದು। ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ ಬಾಬಾ। ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು। ಬಾಬ್ದಾದವರು ಇಬ್ಬರು ನಮಗೆ ಏನು ಪಾಲನೆ ಕೊಡ್ತಿದ್ದಾರೆ ಅದಕ್ಕೆ ರಿಟರ್ನ್ ಆಗಿ ಪವಿತ್ರರಾಗಿದ್ದು ತೋರಿಸ್ಬೇಕು। ಸಂಗಮ ಯುಗದಲ್ಲಿ ಬಾಬ್ದಾದವರ ಇಬ್ಬರು, ಬಾಪ್ ಮತ್ತು ದಾದರ ಇಬ್ಬರ ಪಾಲನೆ ಅದಕ್ಕೆ ರಿಟರ್ನ್ ಅಂದರೆ ಪವಿತ್ರರಾಗಿ ತೋರಿಸ್ರಿ ಅಂತಾರೆ। ಎರಡನೇ ಪಾಯಿಂಟ್, ಡ್ರಾಮಾ ಕಿ ಬಾವಿ ಅಟಲ್ ಬನಿ ಹುವೆ ಹೇ, उसे जानकर सदा निश्चिंत रहना है। विनाश के पहले सबको बाप का पैगाम पहचाना है। ನಾಟಕದ ಪೂರ್ವ ನಿಶ್ಚಿತದ ಆಟವಾಗಿದೆ ಇದು, ನಾಟಕದ ಪೂರ್ವ ನಿಶ್ಚಿತದ ಅಟಲವಾಗಿದೆ। ಅದನ್ನು ತಿಳ್ಕೊಂಡು ಸದಾ ನಿಶ್ಚಿಂತರಾಗಿರಬೇಕು। ವಿನಾಶದ ಮೊದಲೇ ಎಲ್ಲರಿಗೂ ತಂದೆಯ ಸಂದೇಶವನ್ನು ತಲುಪಿಸ್ಬೇಕು ಅಂತಾರೆ ಬಾಬಾ। ನಾಟಕದ ಪೂರ್ವ ನಿಶ್ಚಿತವು ಅಟಲವಾಗಿದೆ, ಅದನ್ನು ತಿಳ್ಕೊಂಡು ನಿಶ್ಚಿಂತರಾಗಿರಬೇಕು।
ವಿನಾಶದ ಮೊದಲೇ ಎಲ್ಲರಿಗೂ ತಂದೆ ಪರಿಚಯವನ್ನು ತಲುಪಿಸ್ಬೇಕು ಅಂತಾರೆ ಬಾಬಾ. वरदान ज्ञान अमृत से प्यासी आत्माओं को प्यास बुझाकर तृप्त करने वाले ಮಹಾನ್ ಪುಣ್ಯಾತ್ಮ ಭವ. ಇವತ್ತಿನ ವರದಾನದಲ್ಲಿ ಬಾಬಾ ತಿಳಿಸಿದರೆ, ಜ್ಞಾನಾಮೃತದಿಂದ ಬಾಯಾರಿರುವ ಆತ್ಮಗಳಿಗೆ ಬಾಯಾರಿಕೆಯನ್ನು ಹೋಗಲಾಡಿಸಿ ತೃಪ್ತರನ್ನಾಗಿ ಮಾಡುವ ಮಹಾನ್ ಪುಣ್ಯಾತ್ಮರಾಗಿ. ಜ್ಞಾನಾಮೃತದಿಂದ ಬಾಯಾರಿರುವ ಆತ್ಮಗಳಿಗೆ ಬಾಯಾರಿಕೆಯನ್ನು ಹೋಗಲಾಡಿಸುವಂತಹ ತೃಪ್ತ ಮಾಡುವಂತಹ ಮಹಾನ್ ಪುಣ್ಯಾತ್ಮರಾಗ್ರಿ ಅಂತಾರೆ ಬಾಬಾ. किसी प्यासी की प्यास बुझाना यह महान पुण्य है. जैसे पानी ना मिले तो प्यासे से तड़पते हैं, ऐसे ज्ञान अमृत ना मिलने से आत्मा है दुख अशांति में तड़पते रहे तो उनको ज्ञान अमृत देकर प्यास बुझाने वाले बनो. ಹೇಗೆ ಬಾಯಾರಿದಂತರು ಬಾಯಾರಿಕೆಯನ್ನು ನೀಗಿಸಿದಾಗ ಅದರಲ್ಲೇನಾಗುತ್ತೆ, ಪುಣ್ಯ ಆಗುತ್ತೆ, ಮಹಾನ್ ಪುಣ್ಯ ಆಗಿದೆ. ಹೇಗೆ ನೀರು ಸಿಗದೇ ಇದ್ದಾಗ ಬಾಯಾರಿಕೆಯಲ್ಲಿ ಏನು ಮಾಡ್ತಾ ಇರ್ತಾರೆ, ಚಡಪಡಿಸ್ತಾ ಇರ್ತಾರೆ. ಅದೇ ರೀತಿ ಜ್ಞಾನಾಮೃತ ಸಿಗದೇ ಆತ್ಮಗಳು ದುಃಖ ಅಶಾಂತಿಯಲ್ಲಿ ಏನು ಮಾಡ್ತಿದ್ದಾರೆ, ಚಡಪಡಿಸ್ತಾ ಇದ್ದಾರೆ. ಅಂಥವರಿಗೆ ಜ್ಞಾನಾಮೃತವನ್ನು ಕೊಟ್ಟು ಬಾಯಾರಿಕೆಯನ್ನು ನೀಗಿಸುವಂಥವ್ರಾಗ್ರಿ ಅಂತಾರೆ ಬಾಬಾ. जैसे भोजन खाने के लिए फुर्सत निकालते हो क्योंकि आवश्यक है, ऐसे पुण्य का कार्य करना भी आवश्यक है. ಹೇಗೆ ಊಟವನ್ನು ಸ್ವೀಕಾರ ಮಾಡಲಿಕ್ಕೆ, ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಪುರ್ಸತ್ತಿರುತ್ತೆ, ಸಮಯ ಸಿಗುತ್ತೆ, ಏಕೆಂದರೆ ಅದು ಅವಶ್ಯಕ ಇದೆ, ಕೊಡಲೇಬೇಕು. ಅದೇ ರೀತಿ ಪುಣ್ಯದ ಕಾರ್ಯವನ್ನು ಮಾಡೋದು ಸಹ ಅವಶ್ಯಕ ಇದೆ ಅಂತಾರೆ ಬಾಬಾ. इसलिए यह चांस लेना है, ಸಮಯ ನಿಕಲ್ನಾ ಹೇ, ತಬ್ ಕहेंगे ಮಹಾನ್ ಪುಣ್ಯಾತ್ಮ. ಅದರಿಂದ ಚಾನ್ಸ್ ಸಿಕ್ಕಿದೆ ಅಂದಮೇಲೆ ಆ ಚಾನ್ಸನ್ನು ತೆಗೆದುಕೊಡ್ರಿ. ಈಗ ಸಮಯ ಸಿಕ್ಕಿದೆ ಅಂದರೆ ಆ ಸಮಯವನ್ನು ತಗೊಳ್ರಿ, ಆ ಸೇವೆಯನ್ನು ಮಾಡಿರಿ. ಆಗ ಹೇಳಲಾಗತ್ತೆ ಮಹಾನ್ ಪುಣ್ಯಾತ್ಮರು ಅಂತ. ಸ್ಲೋಗನ್, बीती को बिंदी लगाकर हिम्मत से आगे बढ़ो तो बाप की मदद मिलती रहेगी. ಸ್ಲೋಗನ್ನಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಕಳೆದು ಹೋದುದಕ್ಕೆ ಬಿಂದು ಹಾಕಿ ಧೈರ್ಯದಿಂದ ಮುಂದುವರಿತಾ ಹೋಗಿ, ಆಗ ತಂದೆಯ ಸಹಯೋಗ ಸಿಗ್ತಾ ಇರುತ್ತೆ. ಪರಮಾತ್ಮನ ಸಹಯೋಗ ಸಿಗಬೇಕು ಅಂತಂದರೆ ಕಳೆದು ಹೋಗಿದ್ದಕ್ಕೆ ಬಿಂದುವನ್ನಾಕಿ ಧೈರ್ಯದಿಂದ ಮುಂದುವರಿತಾ ಹೋಗಿ, ಆಗ ಪರಮಾತ್ಮನ ಸಹಯೋಗ ತಮಗೆ ಸಿಗ್ತದೆ ಅಂತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.
ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವಾ ಎನ್ನ ಜೀವನ ಸಖನು ನೀನೆ ಸರ್ವ ಸಂಬಂಧ ನೀನೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ ಸುಖವೆಲ್ಲಿ 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಭಯವೇನು
ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ಬಿಂಕವೇಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ಓಂ ಶಾಂತಿ, ಓಂ ಶಾಂತಿ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ? ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ? ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ? ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ಬಿಂಕವೇಕೆ? ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಪಾವನಾತ್ಮನಾದೆ ಹೂವಿನಂತೆ. ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ಬಿಂಕವೇಕೆ?
ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ಓ